ಪ್ರಿಯಾ ಮೇಡಮ್ ಸೆಕೆಂಡ್ ಟೈಮ್ ಈ ಥಿಯೇಟರ್ಗೆ ಬಂದು ಮತ್ತೆ ನಿಮ್ಮ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿದ್ರು. ಸೊ ಅವ್ರು ಎಷ್ಟು ಖುಷಿ ಆಗಿದೆ ಈ ಸಕ್ಸಸ್? ಖುಷಿ ಆಗಿದ್ದಕ್ಕೆ ಸೆಕೆಂಡ್ ಟೈಮ್ ಬಂದಿದ್ದು, ಇಲ್ಲಾಂದ್ರೆ ನೀನು ಹೋಗಿ ನಾನು ಮನೇಲಿ ಹೇಳ್ತೀನಿ. ಬಟ್ ಎಲ್ಲರೂ ಬಂದಿದ್ದಾರೆ. ಲಾಡ್ ಆಫ್ ಇವತ್ತು ನನಗೆ ಗೊತ್ತಿರೋ ಎಷ್ಟೋ ಕ್ರೋಡ್ 5-6 ಸತಿ ನೋಡಿದ್ದಾರೆ ಆಲ್ರೆಡಿ. ಡೈಲಾಗ್ ಎಲ್ಲ ಹೇಳ್ತಾ ಇದಾರೆ ಕುತ್ಕೊಂಡು. ದಿಸ್ ಇಸ್ ವೆರಿ ನ್ಯೂ ಟು ಮೀ. ಅಲ್ಲಿ ಬರೋಕಿನ ಮುಂಚೆ ಈ ಡೈಲಾಗ್ ಹೇಳ್ತಾ ಇದಾರೆ ಎಲ್ಲರೂ. ಸೊ ಇಟ್ ಇಸ್ ವೆರಿ ಓವರ್ವೆಲ್ಮಿಂಗ್. ಯಾರು ಮಂಜು ಅವರು ಡೈಲಾಗ್ ಬರ್ದಿರೋರು, ಐ ಥಿಂಕ್ ಹಿ ಶುಡ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್. ಬಿಕಾಸ್ ಇವ್ರದ್ದು ಇವಾಗ ನಮ್ಮ ನಟನೆ ಮೆಚ್ಬೋದು, ಇನ್ನೊಂದು ಮೆಚ್ಬೋದು, ಡೈರೆಕ್ಷನ್, ಸ್ಕ್ರೀನ್ ಪ್ಲೇ. ಡೈಲಾಗ್ ರೈಟರ್ಗೆ ಹಬ್ಬನು ಅವ್ರದ್ದು ಡೈಲಾಗ್ ಬರೋಕಿನ ಮುಂಚೆ ಒಬ್ಬ ಅಲ್ಲಿ ಹೇಳ್ತಾ ಇರೋದಲ್ವಾ. ಸೊ ಐ ಥಿಂಕ್ ಆ ವಿಚಾರದಲ್ಲಿ he should also be very happy. He's written very well in Tamil, which was supported. I think it's a max ಬಂದ್ಬಿಟ್ಟು ಒಬ್ಬರ ಪ್ರಯತ್ನ ಅಲ್ಲ ಸರ್. I think it's a collective effort of ತುಂಬಾ ಜನದ್ದು. And probably because ಅಲ್ಲಿ ನಾನ್ known face ಇರೋದ್ರಿಂದ it looks like I led the team, but I think he's the captain and he will be. ಸುದೀಪ್ ಸರ್, ಈಗ ಮಗಳು ಸಿನಿಮಾ ನೋಡಿದಾಗ ಹೊಗಳಲ್ಲ ಅಂತ ಹೇಳಿದ್ರೆ ಜಾಸ್ತಿ ಈ ಸಿನಿಮಾದಲ್ಲಿ ಯಾವ್ದಾದ್ರು ಪ್ರಯತ್ನ ಆಯ್ತು? ಇಲ್ಲ, ಹೊಗಳ ಅಂತ ಹೇಳಿಲ್ಲಮ್ಮ. ಯಾವ್ದಕ್ಕೆ ಹೊಗಳು ಆಡ್ದೋದಕ್ಕೆ ಅವ್ರ ಅನಾವಶ್ಯಕ ಅಯ್ಯೋ ಅಪ್ಪನ ಫಿಲ್ಮ್ ಅಂದ್ಕೊಂಡು ಅಷ್ಟೆಲ್ಲ ಮಾತಾಡಲ್ಲ ಅವರು. ಮತ್ತೊಮ್ಮೆ ಹೇಳ್ತಾರೆ ಚೆನ್ನಾಗಿಲ್ಲ ಅಂದ್ರೆ. ದಿಸ್ ಫಿಲ್ಮ್ ಶಿ ಇಸ್ ಆಲ್ರೆಡಿ ಸೀನ್ ಇಟ್ 3 times and she loved it. And ಅವ್ರು ಹಾಡಿದ್ದು ಅವರಿಗೆ ಸರ್ಪ್ರೈಸ್ ಆಗಿ ಇಟ್ಟಿದ್ದೆ ನಾನು. ಸೊ she loved it. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.